ಏನಂತ ನಮಗೂ ಮಾಹಿತಿ ಒಳಗೆಲ್ಲ ಫೋನ್ ಮಾಡ್ತಾರೆ ಭಕ್ತಾದಿಗಳು ಇರೋರು ಡಿಸಿ ಅವರು ಬರಬೇಕು, ಡಿಸಿ ಅವರು ಉತ್ತರ ಕೊಡಬೇಕು. ನಾನು ಮೂರೇ ಪ್ರಶ್ನೆ ಕೇಳ್ತೀನಿ, 3 ಪ್ರಶ್ನೆಗೆ ಉತ್ತರ ಕೊಟ್ಟು ಹೋಗ್ಲಿ. 2 ನಿಮಿಷ. ಕುಮಾರಣ್ಣ ಅವ್ರದ್ದು ಅಂತ ಅವ್ರದೇ ಒಂದು ದೇವಸ್ಥಾನಕ್ಕೂ ಕೊಡುಗೆ ಇದೆ. ಕೇಂದ್ರ ನಮ್ಮ ಜೆಡಿಎಸ್ ಮತ್ತು ಬಿಜೆಪಿ ಸರ್ಕಾರದ 1.5 ಕೋಟಿ 2 ಕೋಟಿ ಗ್ರಾಂಟ್ ಕೊಟ್ಟಿದ್ದಾರೆ. ಯಡಿಯೂರಪ್ಪ 50 ಕೋಟಿ, ಕುಮಾರ್ 1.5 ಕೋಟಿ ಕೊಟ್ಟಿದ್ದಾರೆ. ಅವ್ರದೇ ಅಂತ ಕೊಡುಗೆ ದೇವಸ್ಥಾನಕ್ಕಿದೆ. ಬಂದಾಗ ಸೌಜನ್ಯಕ್ಕೂ ಕೂಡ ಯಾರೊಬ್ರು ಸಂಬಂಧಪಟ್ಟ ಅಧಿಕಾರಿಗಳು ಕಳಿಸ್ಕೊಡ್ಬೇಕು, ಗೌರವ ಕಳಿಸ್ಕೊಡ್ಬೇಕಲ್ವ. ಆಯ್ತು, ಅವ್ರ ಬಳಕೆ ಹೇಳಿ ಡಿಸಿ ಅವ್ರನ್ನ ಮಾತಾಡ್ತೀವಿ. ಎಲ್ಲ ಸರ್ಕಾರ ನಿಮ್ಗೆ ಹೇಳಿದೆ, ನಮಗೆ ಸನ್ಮಾನ ಮಾಡಬೇಡಿ, ಅಗೌರವ ಮಾಡಿ ಕಳಿಸಿ ಅಂತ. ಯಾರ ನಿಮಿಷ ಕೇಂದ್ರ ಸಚಿವರು ಅವ್ರು ಬಿಟ್ಟು ಬೇರೆಯವ್ರಿಗೆ ಮಾಡಿದ್ರು ಸನ್ಮಾನನ ತೋರಿಸ್ತಾರೆ. ವಿಡಿಯೋ ತೋರಿಸ್ತಾರೆ ಯಾರು ಮಾಡಿದೀರ ಅಂತ. ನೀವು ಬೇರೆಯವ್ರು ಮಾಡಿದ್ರು ನಿಮಿಷ, ಬೇರೆಯವ್ರಿಗೆ ಮಾಡಿಲ್ಲ ಅಂದ್ರೆ ಪರವಾಗಿಲ್ಲ, ಬೇರೆಯವ್ರಿಗೆ ಮಾಡಿಲ್ಲ. ನೀವು ಯಾರ್ಯಾರಿಗೋ ಮಾಡಿದೀರಾ? ತಂಗಡಿಗೆ ಮಾಡಿಲ್ಲ ಸರ್, ಕಿರಣ್ ತಂಗಡಿಯವ್ರಿಗೆ ಮಾಡಿಲ್ಲ ಸರ್. ಬೇರೆಯವ್ರು ಎಷ್ಟು ಸರ್? ಮುಖ್ಯಮಂತ್ರಿಗಳು ಮನೆಯವ್ರಿಗೆ ಬಂದಾಗ ಬಸ್ ಹಚ್ಚಿ ಕಳಿಸ್ತೀರಾ? ಡಿಸಿ ಅವರು ಎಸ್ ಪಿ ಅವರೆಲ್ಲ ಬಂದು ಬೇರೆಯವ್ರಿಗೆ ಲಕ್ಷ್ಮೀ ಕಳಿಸ್ಕೊಟ್ಟಾರೆ ಬಸ್ ಹಚ್ಚಿ ಕಳಿಸ್ತೀರಾ? ಕುಮಾರಣ್ಣ ಅವ್ರು ಬಂದಾಗ ಕೇರಳ ಕಳಿಸ್ತೀರಾ? ನೀವು ಬಸ್ ಹಚ್ಚಿ ಕಳಿಸ್ತೀರಿ? ಬರಕ್ಕೆ ಸರ್ ಡಿಸಿ. ಸರಿ ಸರ್, ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡೋದ್ರ ಸರ್? ಹಳೆ ಬಸ್ ಸ್ಟ್ಯಾಂಡ್ ಉದ್ಘಾಟನೆ ಮಾಡಿದ್ರಲ್ಲ, ಕರೆದಿದ್ದೀರಾ? ನನ್ಗೆ ಯಾರಾದ್ರೂ ಬಂದು ಅವರ ಪತ್ರಿಕೆ ಅದು ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಸರಿ ಸರ್ ಕರೀರಿ. ಶಿಷ್ಟಾಚಾರ ಅಂತ ಹೇಳ್ತಿರಲ್ಲ ಸರ್, ಶಿಷ್ಟಾಚಾರ ಅಂತ. ಅವ್ರು ಸ್ಟೇಜ್ ಮೇಲೆ ಯಾರಿದ್ರು ಸರ್? ಅವತ್ತು ಶಿಷ್ಟಾಚಾರದಲ್ಲಿ ಯಾರಿದ್ರು ಸ್ಟೇಜ್ ಮೇಲೆ? ಅವತ್ತು ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಯಾರಿದ್ರು? ಡ್ಯಾನ್ಸ್ ಮಾಡೋರಲ್ಲ ಎಲ್ಲರೂ? ಯಾರು ಡ್ಯಾನ್ಸ್ ಮಾಡಿದಾರೆ ಸರ್ ಅಲ್ಲಿ? ನೋಡಿ, ಶಿಷ್ಟಾಚಾರ ಅಂತಾರಲ್ಲ, ಇದನ್ನ ನಾನು ಅಧಿವೇಶನದಲ್ಲಿ ಹಾಕ್ತೀನಿ. ನಾನು ಶಿಷ್ಟಾಚಾರ ಉಲ್ಲಂಘನೆ ಹಾಕ್ತೀನಿ. ನಾನು ಯಾರು ಮಾಡಬೇಕು ನನಗೆ ಗೊತ್ತಿದೆ. ಡಿಸಿ ಬರಕ್ಕೆ ಸರ್, ನಾನು ಎತ್ತೋಲ್ಲ. ನಾನು ರಾತ್ರಿ ಇರ್ತೀನಲ್ಲ, ಬರಕ್ಕೆ ಸರ್. ಸಂಬಂಧಪಟ್ಟ ಅದಕ್ಕೆ ನೀವಿರಲಿಲ್ಲ ಸರ್, ನೀವಿರಲಿಲ್ಲ ಕುಮಾರಣ್ಣ ನೀವಿರಲಿಲ್ವಾ? ಡಿಸಿ ಇರಲಿಲ್ವಾ? ಸಂಬಂಧಪಟ್ಟ ತಾವು ಜಾರ್ಖಂಡಕ್ಕೆ ತಮ್ಮ ಕೆಳಗಡೆ ಅಧಿಕಾರಿಗಳ ಮೇಲೆ ಡಿಸಿ ಕಳಿಸಿದೆ. ಡಿಸಿ ಸರ್, ಜಾತ್ರಾ ಮಹೋತ್ಸವಕ್ಕೆ ತಾವು ಕೂಡ ಹೊಣೆಗಾರಿಕೆಯಲ್ಲ ಸರ್? ಸ್ಟೇಜ್ ಮೇಲೆ ಶಿಷ್ಟಾಚಾರ ಯಾಕೆ ಪಾಲಿಸಿದೆ ನೀವು? ಡಿಸಿ ಬರಕ್ಕೆ ಬರೋದು ಹೋಗಲ್ಲ ಸರ್. ನಾನು ರಾತ್ರಿ ಆದ್ರೂ ಪರವಾಗಿಲ್ಲ, ಬೆಳಗ್ಗೆ ಆದ್ರೂ ಪರವಾಗಿಲ್ಲ. ಮನುಷ್ಯ ಡಿಸಿ ಜಿಲ್ಲಾಡಳಿತ ಬರ್ಬೇಕಲ್ಲ. ನಾವು ಪ್ರೊಟೆಸ್ಟ್ ಮಾಡ್ತಾ ಇದ್ರೆ ಜಿಲ್ಲಾಡಳಿತದ ವಿರುದ್ಧ ಬಂದು ಮಾತಾಡ್ಬೇಕಲ್ವಾ? ಕುಮಾರಸ್ವಾಮಿ ಅವರು ಬಂದಾಗ ಹೆಂಗ್ ನೋಡ್ಕೋಬೇಕು ಅನ್ನೋದ್ರ ಬಗ್ಗೆ ಗೌರವ ಇಲ್ಲ ಅಂತ ಹೆಂಗಪ್ಪ? ನಾವು ಬಂದಿದ್ದೀವಿ, ನಾವು ಬಂದಾಗ ಕೇಳಿದೀವ. ನಾವು ನಿಮಗೆ ಅವ್ರು ಬಂದಾಗ ಒಂದು ಸನ್ಮಾನ ಮಾಡಬೇಕು, ಮಾತಾಡ್ಬೇಕು ಅನ್ನೋದು ಒಂದು ಬೇಡ ಮಾತಾಡಿ. ಆದೇಶ ಆದ್ರೂ ಪರವಾಗಿಲ್ಲ, ಡಿಸಿ ಬಂದು ಮಾತಾಡ್ಬಿಟ್ಟು ಹೋಗಿ ಕಪ್ಸ. ನೀವು ಇದೆಲ್ಲ ಮಾಡಿರೋದ್ರ ಬಗ್ಗೆ ನಮ್ದೇನು ಸ್ವಲ್ಪ ಚರ್ಚೆ ಇಲ್ಲ. ನಮಗೆ ಬೇಕಾಗಿರೋದು ಕೇಂದ್ರದ ಮಂತ್ರಿ ಬಂದಾಗ ಮತ್ತೆ ನಮ್ಮ ಹಾಲಿ ಶಾಸಕ ಇವರೇ ಅಧ್ಯಕ್ಷ ಅಂತ ಇವ್ರಿಗೆ ಗೌರವ ಇದೆ ಅಂತ ನಿನ್ನೆ ಅಂತಂದ್ರೆ
ನಾವ್ ಯಾವ್ದಕ್ಕೂ ಮಾತಾಡಲ್ಲ ಅಂದ್ರೆ ನೀವು ಅದನ್ನೇ ಇದು ಮಾಡ್ಬಿಡ್ತೀರಿ. ನಾವು ನಮ್ಮ ದೇವಸ್ಥಾನ ವಿಚಾರಕ್ಕೆ ಇಂಟರ್ಫಿಯರ್ ಆಗೋದು ಬೇಡ ಅಂತ ಮೊನ್ನೆ ಸಾಂಸ್ಕೃತಿಕ ಕಾರ್ಯಕ್ರಮ ಉದ್ಘಾಟನೆ ಒಂದು ಸೌಜನ್ಯ ಕರೆದಿಲ್ಲ ನನ್ನ ಅಧ್ಯಕ್ಷತೆ ಕಾಂಗ್ರೆಸ್ ಸಭೆ ಮಾಡ್ಕೊಂಡವ್ರೆ. ಸೋತಿರೋರೆಲ್ಲ ಯಾರೋ ನಿಲ್ಸ್ಕೊಂಡು ಸ್ಟೇಜ್ ಮೇಲೆ ಡ್ಯಾನ್ಸ್ ಸೈನ್ಸ್ ಕಾಲೇಜ್ ಗ್ರೌಂಡ್ ನಿಮಿಷ ತಡೀರಿ ಸರ್. ಸೈನ್ಸ್ ಕಾಲೇಜ್ ಗ್ರೌಂಡ್ ಆಹಾರ ಮಾಡಕ್ಕೆ ಆ ಕಮಿಟಿ ಅಧ್ಯಕ್ಷತೆ ನಮ್ದಿರುತ್ತೆ. ಆ ಫೀಲ್ಡ್ ನ ಹಂಗ್ ಹಾಳು ಮಾಡಿದಿರಲ್ಲ. ಇವಾಗ ಒಂದು ಫೀಲ್ಡ್ ಅದು ಫೀಲ್ಡ್ ಅದು ಮಾಡಬೇಡಿ ಅಂತ ಅದು ಎಲ್ಲರೂ ಹೇಳಿದಾರೆ. ಪ್ರಿನ್ಸಿಪಲ್ ಸಮೇತ ಹೇಳಿದಾರೆ ಬೇಡ ಮೇಡಮ್ ಅಂತ. ಅಲ್ಲೆಲ್ಲ ಕ್ರಿಕೆಟ್ ಪ್ಲೇಯರ್ಸ್ಗಳು ಅವರೆಲ್ಲ ಅಲ್ಲಿ ಕ್ರೀಡಾಪಟುಗಳು ಹೇಳಿದಾರೆ ಬೇಡ ಅಂತ. ಹಠವಾಗಿ ಹೋಗಿ ಮಾಡಿರೋದು ಅಧ್ಯಕ್ಷತೆ ನಂದಿರುತ್ತೆ. ಈಗ ನಿಮಗೆ ಉತ್ತರ ಕೊಡ್ತೀರಿ ನೀವು, ಇವ್ರಿಗೆ ಉತ್ತರ ಕೊಡೋದು ಕೊಡಿ. ಈಗ ನಾನು ಕುಚುಕಿ ಹಾಕ್ಬೇಕಲ್ಲ, ಇವ್ರು ಬಂದು ನೀನು ಅವ್ರ ಪರವಾಗಿ ಉತ್ತರ ಕೊಡೋದಕ್ಕೆ ಬಂದು ನಾನು ಇವ್ರ ಪರವಾಗಿ ಹಾಕ್ಬೇಕು. ಇಲ್ಲ ನಾನು ಇಲ್ಲಿ ನಾನು 2 ದಿನ ಆದ ಪರ ಕೊಡ್ತೀನಿ. ನಾನಂತೂ ಹೋಗಲ್ಲ ಸರ್. ಸಚಿವರ ಕೆಲಸನೂ ನಾವು ಶ್ಲಾಘನೆ ಮಾಡ್ತೀವಿ. ಸಚಿವರು ಉತ್ತಮವಾದ ಕೆಲಸ ಮಾಡಿದ್ದಾರೆ. ಆಸ್ತಮ ದೇವತೆ ವಿಚಾರಕ್ಕೂ ಕೆಲಸ ಚೆನ್ನಾಗಿ ಮಾಡಿದ್ದಾರೆ. ಅದಕ್ಕೆ ನಾವು ಕೂಡ ತೊಂದರೆ ಕೊಡಬಾರ್ದು. ನಾವು ಸಹಕಾರ ಕೊಟ್ಟಿದ್ದೀವಿ. ಆಗ ನಮ್ಮ ಸಹಕಾರ ಹೇಳ್ತಿದ್ರು ಮೊನ್ನೆ ತಾವೇ ಲೆಟ್ರು ಬರ್ದೇನಂತೆ ಬಹಿರಂಗ ನನಗೆ ಸಿಕ್ಕಿಲ್ಲ ಕಿವಿಗೆ. ಡಿಸಿ ಆಸ್ತಮ ಜಾತ್ರಾ ಮಹೋತ್ಸವ ಏನಾದ್ರು ಅನಾಹುತ ಆದ್ರೆ ಸಂಪೂರ್ಣವಾಗಿ ನಮ್ಮ ಇಲಾಖೆ ಕಾರಣ ಅಲ್ಲ. ಇರ್ಲಿ ಡಿಸಿ ಅವ್ರು ಬರಕ್ಕೆ ಹೇಳಿ ಮಾತಾಡಿ. ಡಿಸಿ ಅವ್ರು ಬರಲಿ ಮೇಡಮ್. ಇಲ್ಲ ನಾವು ಹೋಗಲ್ಲ ಮೇಡಮ್. ಇಲ್ಲಿ ಪ್ರತಿಭಟನೆ 2 ದಿನ ಕೂಡ ನಾವು ಏನವರು ಮನೆಯದಾಗುತ್ತೆ ಅವರು ಹೊಸದಾಗಿ ಬಂದಿರಬಹುದು. ಹಾಸನ ಜಿಲ್ಲೆ ಹುಟ್ಟು ಬೆಳೆದಿರೋರು ನಾವು. ನಮ್ಮ ಹಿರಿಯರೆಲ್ಲ ದೇವಸ್ಥಾನ ಕಟ್ಟಕ್ಕೆ ಅವ್ರದ್ದು ದೇವಸ್ಥಾನ ಕಟ್ಟಾದ್ಮೇಲೆ ಅವ್ರು ಬಂದು ಅಧಿಕಾರ ಚಲಾಯಿಸೋದು ಬೇಡ. ಡಿಸಿ ಅವರಿಗೆ ಅಷ್ಟೊಂದು ದುರಾಂಕಾರ ಇದ್ರೆ ನಾನು ನಿನ್ನೆ ಅವರು ಪ್ರಶ್ನೆ ಮಾಡಿದೆ. ಸನ್ಮಾನ್ಯ ಕುಮಾರಣ್ಣವರು ಕೇಂದ್ರ ಮಂತ್ರಿಗಳು ಬಂದಾಗ ತಾವು ಯಾಕೆ ಗೌರವ ಕೊಟ್ಟು ಅವ್ರಿಗೆ ಕಳಿಸಿಲ್ಲ ಅಂತ ಕೇಳಿದೆ. ಫೋನ್ ಕಟ್ ಮಾಡಿ ಫೋನ್ ರಿಸೀವ್ ಮಾಡಿ 10 ರಿಂದ 12 ಫೋನ್ ಮಾಡಿದ್ದೀನಿ. ಇವತ್ತು ನಾವು ಮುಷ್ಕರ ಕೂಡ ಇದು ಮಾಡೋಕ್ಕೂ ಕೂಡ ಅವರೇ ಒಂದು ಕಾರಣ ಕರೆದ್ರು. ಡಿಸಿ ಅವರು ಬರಲಿ, ಸಂಬಂಧ ಮಾತಾಡ್ತಾ ಇದ್ದಾರೆ. ಡಿಸಿ ಅವರು ಬರಕ್ಕೆ ನಾವು ಎದ್ದು ಹೋಗಲ್ಲ. ಬೇರೆ ತರ ನೀತಿ ತಿಳ್ಕೊಳಕ್ಕೆ ಅದು ಬೇರೆ ತರ ಇದು ಮಾಡೋದು ಬೇಡ. ಡಿಸಿ ಅವರು ಬರಕ್ಕೆ ಡಿಸಿ ಅವರು ಬರ್ತಾರೆ ಸರ್. ಪರವಾಗಿಲ್ಲ, ಮಾತ್ರವೇ ಇಲ್ಲ. ನಾನು ಒಳಗೆ ಬರಲ್ಲ. ಇಲ್ಲ ಸಚಿವರು ಮಾಡಿಲ್ವೇನ್ರಿ? ಶಿವಲಿಂಗೌಡ ಮಾಡಿದ. ಶಿವಲಿಂಗೌಡ ಮಕ್ಕೆ ಶಿವಲಿಂಗೌಡ ಮಕ್ಕ ಮಾಡಿದ್ದಾರೆ. ಶಿವಲಿಂಗೌಡ ಮಗ ದೊಡ್ಡ ಇವನು ಕೋಲವನು. ಶಿವಲಿಂಗೌಡ ಮಗ ಮಕ್ಕ ಮಾಡಿದ್ದಾರೆ. ದೊಡ್ಡ ಕೋಲ ಅಂತ ಅವನು. ಮತ್ತೆ ದೊಡ್ಡ ಕೋಲ್ ಮಾಡೋನು ಶಿವಲಿಂಗೌಡ ಮಗ. ಸನ್ಮಾನ ಮಾಡ್ತಾರೆ. ಪ್ರೋಟೋಕಾಲ್ ಮಾಡಿದೀವಿ ಸರ್. ಪ್ರೋಟೋಕಾಲ್ ಉಲ್ಲಂಘನೆ ಆಗಿಲ್ಲ. ಸನ್ಮಾನನ ಬೇರೆಯವರಿಗೆ ಮಾಡಿಲ್ಲ. ಕರ್ಕೊಂಡೋಗಿ ದರ್ಶನ ಮಾಡ್ತಾರೆ ಡಿಸಿ ಅವರೇ. ಮಾಡಿದ್ದು ಸಂಬಂಧಪಟ್ಟ ಅಧಿಕಾರಿಗಳಿಂದ ಡೈರೆಕ್ಷನ್ ಇಲ್ಲ ಸರ್. ಕೇಂದ್ರ ಸಚಿವರಿಗೆ ಸನ್ಮಾನ ಮಾಡಬಾರ್ದು. ಪ್ರೋಟೋಕಾಲ್ ಆ ರೀತಿ ಎಲ್ಲ ಇಲ್ಲ ಸರ್.
ಗೌಡ ಯಾವತ್ತು ಬಂದ ಪಕ್ಷನೇ ಮತ್ತೇನು ಕೇಳೆಯ ಇದು ಚೆನ್ನಾಗಿ ಮಾಡ್ತಾ ಇದ್ದೀವಿ ಬರಲ್ಲ ದಯವಿಟ್ಟು ಒಂದು ನಿಮಿಷ ಕಸ್ಬರು ಮಾತಾಡ್ತೀನಿ ಮಾಡ್ಬೇಕಲ್ವೇನ್ರಿ ಏನು ಅರ್ಥ ಜಿಲ್ಲೆ ಬೆಳೆಸ್ತೇನೆ ಬೆಳಿಲ್ಲ